ನಮಸ್ಕಾರ ಸ್ನೇಹಿತರೆ. ನಟಿ ಮಾಳವಿಕಾ ಮತ್ತು ಅವಿನಾಶ್ ದಂಪತಿ ತಮ್ಮ ಮಗ ಸರಿ ಹೋಗ್ತಾನೆ ಎಂಬ ಚಿಕ್ಕ ಭರವಸೆಯಲ್ಲಿ ಜೀವನ ಮಾಡ್ತಿದ್ರು. ಅದೆಷ್ಟೋ ದೇವರಿಗೆ ಹರಕೆ ಹೊತ್ತು ಹೋಮ ಹವನಗಳನ್ನ ಮಾಡಿಸಿದ್ರು. ಕಡೆಗೆ ಇದೇ ವಾಸ್ತವ ಎಂದು ತಿಳಿದು ಮಗನ ಜೊತೆ ಸದ್ಯ ಕಾಲ ಕಳೆಯುತ್ತಿದ್ದಾರೆ. ಆದರೆ ಮಗನ ಆಯಸ್ಸಿಗೆ ಗ್ಯಾರಂಟಿ ಇಲ್ಲ ಎಂದು ಅರಿತಿರುವ ಮಾಳವಿಕಾ, ನಮಗ್ಯಾರು ದಿಕ್ಕು, ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ನೋಡಿಕೊಳ್ಳುವವರು ಯಾರು ಎಂದು ಭಾವುಕರಾಗಿದ್ದಾರೆ. ನಟ ಅವಿನಾಶ್ ಮತ್ತು ಮಾಳವಿಕಾ ಅವಿನಾಶ್ ಅವರು ಎಷ್ಟೋ ದಂಪತಿಗಳಿಗೆ ಇಂದಿಗೂ ಸ್ಫೂರ್ತಿಯಾಗಿದ್ದಾರೆ. ಗಂಡ ಹೆಂಡತಿ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆಯ ಸ್ನೇಹಿತರಾಗಿರುವುದೇ ನಮ್ಮ ಸಂಸಾರದ ಗುಟ್ಟು ಎಂದು ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಇಷ್ಟು ಅನ್ಯೋನ್ಯವಾಗಿರುವ ಜೋಡಿ ತಮ್ಮ ವಿಶೇಷ ಚೇತನ ಮಗ ಗಾಲವ್ ವಿಚಾರದಲ್ಲಿ ತುಂಬಾ ಭಾವುಕರಾಗಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ತಮ್ಮ ಮಗನ ಬಗ್ಗೆ ಮಾತನಾಡುತ್ತಾ ನಟ ಅವಿನಾಶ್ ಕಣ್ಣೀರಾಕಿದ್ದರು. ಇದೀಗ ತಮ್ಮ ಮಗ ಒಂದು ಬಾರಿ ಸಾವಿನ ಬಾಗಿಲನ್ನ ತಟ್ಟಿ ಬಂದ ಕಹಿ ಘಟನೆಯನ್ನ ನೆನೆದು ಮಾಳ್ವಿಕಾ ಭಾವುಕರಾಗಿದ್ದಾರೆ. ಮಗನ ಬಗ್ಗೆ ಮಾತನಾಡಿರುವ ಮಾಳ್ವಿಕಾ, ಪ್ರೆಗ್ನೆನ್ಸಿ ಸಮಯದಲ್ಲಿ ಮಗನಿಗೆ ಸಮಸ್ಯೆ ಇರುವುದರ ಬಗ್ಗೆ ನಮಗೆ ಏನೂ ಕೂಡ ಗೊತ್ತಿರಲಿಲ್ಲ. ಎಲ್ಲ ಗರ್ಭಿಣಿಯರಿಗೂ 5ನೇ ತಿಂಗಳಲ್ಲಿ ಒಂದು ಟೆಸ್ಟ್ ಮಾಡಿಸ್ತಾರೆ. ಮಗುವಿಗೆ ಏನಾದ್ರೂ ತೊಂದರೆ ಇದ್ರೆ, ಬೆಳವಣಿಗೆಯಲ್ಲಿ ಕೊರತೆ ಇದ್ರೆ ಈ ಟೆಸ್ಟ್ ನಲ್ಲಿ ಕಂಡು ಹಿಡಿಯುತ್ತಾರೆ. ಆವಾಗ ಮಗುವನ್ನ ಇಟ್ಕೊಳ್ಬೇಕಾ ಅಥವಾ ಬೇಡವಾ ಎಂಬ ಆಪ್ಷನ್ ಕೂಡ ಇರುತ್ತೆ. ಆ ಸ್ಕ್ಯಾನ್ ನಲ್ಲಿ ನಮಗೆ ಏನನ್ನೂ ಹೇಳಲಿಲ್ಲ. ನನ್ನ ಮಗ 33ರಿಂದ 34ನೇ ವಾರಕ್ಕೆ ಹುಟ್ಟಿದ ಮಗು ಎಂದು ಮಾಳ್ವಿಕಾ ಮಾತನಾಡಿದ್ದಾರೆ. ಪ್ರಿಮೆಚ್ಯೂರ್ ಮಕ್ಕಳಿಗೆ ಕೆಲವು ಸಮಸ್ಯೆಗಳಿರುತ್ತೆ. ಸೈಜ್ ನಲ್ಲಿ ಚಿಕ್ಕವರಾಗಿರ್ತಾರೆ ಅಥವಾ ತೂಕ ಇರಲ್ಲ. 3ರಿಂದ 4 ಕೆಜಿ ಇದ್ರೆ ಆರೋಗ್ಯವಾದ ಮಗು ಎಂದರ್ಥ. ಆದ್ರೆ ನನ್ನ ಮಗ 1.9 ಕೆಜಿ ಇದ್ದ. ಮಗ ಹುಟ್ಟಿ 15 ದಿನಗಳ ಕಾಲ ನನಗೆ ಅವನನ್ನ ತೋರಿಸ್ಲಿಲ್ಲ. ಮಗು ಸರಿ ಇಲ್ಲ ಅನ್ನುವುದು ಗೊತ್ತಿತ್ತು, ಆದ್ರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಬೆಳೆಯುತ್ತಾ ಬೆಳೆಯುತ್ತಾ ಸಮಥಿಂಗ್ ಈಸ್ ರಾಂಗ್ ಅನ್ನುವುದು ನಮಗೆ ಗೊತ್ತಾಯ್ತು. 3 ತಿಂಗಳಿಂದ 4 ತಿಂಗಳಿಗೆ ನ್ಯೂಮೋನಿಯಾ ಬಂತು. ಅವನು ಬದುಕುವುದೇ ಇಲ್ಲ ಎನ್ನುವ ರೀತಿಯ ನ್ಯೂಮೋನಿಯಾ, ಆದರೆ ಬದುಕುಬಿಟ್ಟ ಎಂದು ಸಂದರ್ಶನವೊಂದರಲ್ಲಿ ಮಾಳ್ವಿಕಾ ಅವಿನಾಶ್ ಮಾತನಾಡಿದ್ದಾರೆ. ಫೀಡಿಂಗ್ ಮಾಡುವುದಕ್ಕೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅವನಿಗೆ ತುಂಬಾ ಕಡಿಮೆಯ ಪ್ರಮಾಣದಲ್ಲಿ ಫೀಡ್ ಮಾಡಬೇಕಿತ್ತು. ಇದನ್ನು ಸುಧಾರಿಸಿಕೊಳ್ಳುವುದಕ್ಕೆ ನಮ್ಮಿಬ್ಬರಿಗೆ 4-5 ವರ್ಷ ಆಗೋಯ್ತು. ಅವನಿಗೆ ಮೂರ್ಛೆ ರೋಗ ಬರುವುದಕ್ಕೆ ಶುರುವಾಯಿತು. ಪ್ರತಿ ತಿಂಗಳಿಗೆ 1 ಇಲ್ಲ 2 ಸಲ ಬರುವುದಕ್ಕೆ ಶುರುವಾಯಿತು. ನಮಗೆ ಅದ್ಯಾವುದರ ಪರಿಚಯವೂ ಇರಲಿಲ್ಲ. ಅವನಿಗೆ ಏನಾಗ್ತಿತ್ತು ಅನ್ನುವುದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮಗನಿಗೆ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಾಗುವುದಕ್ಕೆ 10 ವರ್ಷ ಆಗೋಯ್ತು. ನೋಡುವುದಕ್ಕೂ ಸುಂದರವಾಗಿದ್ದ. ನ್ಯೂರಾಲಜಿಸ್ಟ್ ಅಲ್ಲೇ ಎಡವಿದ್ದರು ಎಂದು ಮಾಳ್ವಿಕಾ ಹೇಳಿದ್ದಾರೆ. ಮುಂದುವರೆದು, ಡಾಕ್ಟರ್ ಒಬ್ಬರು ನಿಮ್ಮ ಮಗ ಎಂದಿಗೂ ಮಾತನಾಡಲ್ಲ, ಯಾವುದೋ ಒಂದು ಹಂತದಲ್ಲಿ ನಡೆಯುತ್ತಾನೆ, ಆದರೆ ತುಂಬಾ ಗಟ್ಟಿಯಾದ ಆಯಸ್ಸು ಇದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಎಂದರು. ಮಗನಿಗೆ 2ನೇ ಬಾರಿ ನ್ಯೂಮೋನಿಯಾ ಅಟ್ಯಾಕ್ ಆದಾಗ ಒಂದು ಲಂಗ್ ಕೆಲಸ ಮಾಡುವುದು ನಿಂತಿತ್ತು. ಕೆಲಸ ಮಾಡುತ್ತಿದ್ದ ಇನ್ನೊಂದು ಲಂಗ್ ಇನ್ಫೆಕ್ಟ್ ಆಗಿಬಿಟ್ಟಿತ್ತು. ಇದಾದ ಬಳಿಕ ಏನಾದ್ರೂ ಮಾಡಿದ್ದರೆ ಮಗ ಸರಿ ಹೋಗ್ತಾನೆ ಅನ್ನುವ ಭರವಸೆ ಇಟ್ಟುಕೊಳ್ಳಬೇಡಿ ಎಂದು ಡಾಕ್ಟರ್ ಜ್ಞಾನೋದಯ ಮಾಡಿಸಿದ್ದರು. ನಮ್ಮ ಮಗ ನಾರ್ಮಲ್ ಆಗಲ್ಲ, ಬೇರೆ ಮಕ್ಕಳ ರೀತಿ ಅವನು ಇರುವುದಕ್ಕೆ ಆಗಲ್ಲ ಅನ್ನುವುದು ಅವನ 10ನೇ ವಯಸ್ಸಿನಲ್ಲಿ ಅರಿವಾಯಿತು. ಅವನು ಹುಟ್ಟಿದಾಗಲೇ ನನ್ನ ಹೃದಯ ಹೊಡೆದು ಹೋಗಿತ್ತು. ಅದೇ ಬಹಳ ಕಷ್ಟ ಅನುಭವವಾಗಿತ್ತು. ನಮ್ಮಿಬ್ಬರಿಗೆ ದಿಕ್ಕು ಯಾರು? ನಮ್ಮ ಅಪ್ಪ ಅಮ್ಮನನ್ನ ನಾವು ನೋಡಿಕೊಳ್ಳುತ್ತಿದ್ದೇವೆ. ವಯಸ್ಸಾದಾಗ ನಮ್ಮನ್ನು ನೋಡಿಕೊಳ್ಳುವರು ಯಾರು? ನಮ್ಮ ನಂತರ ಇವನನ್ನು ಯಾರು ನೋಡಿಕೊಳ್ಳುತ್ತಾರೆ ಅನ್ನುವುದೇ ದೊಡ್ಡ ಯೋಚನೆ. ಎಷ್ಟು ದಿನ ಅಳುವುದಕ್ಕೆ ಆಗುತ್ತೆ? ಬದುಕನ್ನ ಸ್ವೀಕರಿಸಬೇಕು ಎಂದು ಮಗನ ಬಗ್ಗೆ ಮಾತನಾಡುತ್ತಾ ಮಾಳ್ವಿಕಾ ಭಾವುಕರಾಗಿದ್ದಾರೆ. ಸ್ನೇಹಿತರೆ, ಈ ಕುಟುಂಬದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.